Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಕ್ವಿಕ್ಕಾಗಿ ನನ್ನ ವಿಡಿಯೋನ ಇನ್ನು ಯಾರೆಲ್ಲ ನೋಡ್ತಿಲ್ವೋ ಅಥವಾ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಕ್ಚುಲಿ ಜೋಶಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಬಟ್ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಇದೆ. ಸೊ ನೀವು ಅದನ್ನು ನೋಡ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಸೊ ಸಾಮಾನ್ಯವಾಗಿ ನಾವೆಲ್ಲನೂ ಇತ್ತೀಚೆಗೆ ನನಗೆ ಗೊತ್ತಿರೋ ಪ್ರಕಾರ ಸೊ ಎಲ್ಲರೂ ಸ್ವೀಟ್ ಇಂಟೇಕ್ನ ಎಲ್ಲರೂ ಕಟ್ ಡೌನ್ ಮಾಡ್ತಿದ್ದಾರೆ. ಆ್ಯಂಡ್ ಫ್ರೂಟ್ಸಲ್ಲಾಗಿರ್ಬೋದು, ವೆಜಿಟೇಬಲ್ಸಲ್ಲಾಗಿರ್ಬೋದು, ಯಾವುದು ಜಾಸ್ತಿ ಸ್ವೀಟ್ ಕಂಟೆಂಟ್ ಇರೋದಾಗಿರ್ಬೋದು ಅಥವಾ ಯಾವುದು ನಮಗೆ ಯಾವುದು ಸೂಟೇಬಲ್ ಆಗಿಲ್ಲ, ಸೊ ಅದನ್ನೆಲ್ಲನೂ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಾಗಿರ್ಬೋದು ನಾನು ನೋಡ್ಕೊಂಬಂದಿದ್ದೀನಿ. ಸೊ ಇವತ್ತಿನ ಹೆಲ್ತ್ ಟಿಪ್ ಏನಪ್ಪ ಅಂತಂದರೆ, ಸ್ವೀಟ್ ಇರುವಂಥ ಕಡಿಮೆ ಇರುವಂಥ ಫ್ರೂಟ್ಸು ಯಾವುದು ಅಂತ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಡಯಾಬಿಟೀಸ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಶುಗರ್ ಕಟ್ ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ನಿಮಗೂ ಕೂಡ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡಯಟ್ ಮಾಡೋರಿಗೂ ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾವುದಪ್ಪ ಒಂದಷ್ಟು ಫ್ರೂಟ್ಸ್ ಇದೆ, ಯಾವುದಪ್ಪ ಅಂತಂದರೆ, ಸೊ ಫಸ್ಟ್ ಬಂದು ಸ್ಟ್ರಾಬೆರಿ. ಸೊ ಇದರಲ್ಲಿ ತುಂಬ ಲೋ ಶುಗರ್ ಇರುವಂಥ ಫ್ರೂಟ್ ಇದು. ಸೊ ಸ್ಟ್ರಾಬೆರಿನ ನೀವು ತೊಗೋಬೋದು. ಆ್ಯಂಡ್ ಅದಾದಮೇಲೆ ಕಿವಿ ಫ್ರೂಟ್. ಆ್ಯಂಡ್ ಕಿವಿ ಫ್ರೂಟು ಬರೀ ಲೋ ಶುಗರ್ ಇರುವಂಥದ್ದಲ್ಲ, ಬಟ್ ಅದರಲ್ಲಿ ತುಂಬಾ ಗುಣಗಳಿರುವಂಥ ಫ್ರೂಟ್ಸ್ ಅದು. ಸೊ ನೋಡಿ, ಯೂಶಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಕಿವಿ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತಾರೆ. ಆ್ಯಂಡ್ ಫೀವರ್ ಬಂದಾಗ ಕಿವಿ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತಾರೆ. ಸ್ಪೆಷಲಿ ಡೆಂಗು ಟೈಮಲ್ಲಿ ಬಂದಾಗೆಲ್ಲನೂ ಕಿವಿ ಫ್ರೂಟ್ಸ್ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ ಇರುವಂಥ ಫ್ರೂಟ್ ಅದು. ಆ್ಯಂಡ್ ನೆಕ್ಸ್ಟ್ ಅವೊಕ್ಯಾಡೊ. ಸೊ ಅದು ಕೂಡ ಬಾಡಿನ ಸಿಕ್ಕಾಪಟ್ಟೆ ತಂಪು ಮಾಡುವಂಥದ್ದು. ಸೊ ಇಟ್ಸ್ ವೆರಿ ಕಾಸ್ಟ್ಲಿ, ಬಟ್ ಕಾಸ್ಟ್ಲಿ ಆಗಿದ್ರೂ ವರ್ತ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುವಂಥ ಫ್ರೂಟ್ ಅದು. ಸೊ ನನಗೆ ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ ಎಲ್ಲರೂ ಫ್ರೂಟ್ ಜ್ಯೂಸ್ ತೊಗೊಳೋದು ಸಿಕ್ಕಾಪಟ್ಟೆ ಕಡಿಮೆ. ಬಿಕಾಸ್ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಜಾಸ್ತಿ ಅಂತ. ಬಟ್ ವಿಚ್ ಇಸ್ ಕಾಸ್ಟ್ಲಿ, ಅದೇ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಒಂದು ರೀತಿಲಿ ನೋಡೋದಕ್ಕೆ ಹೋದರೆ. ಸೊ ಅದನ್ನು ಕೂಡ ನೀವು ಇಂಟೇಕ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಪಪ್ಪಾಯ. ಸೊ ಪಪಾಯ ಇಸ್ ದಿ ಬೆಸ್ಟ್. ಅದು ಡಯಾಬಿಟೀಸ್ ಇರೋರಿಗೆ ಡಾಕ್ಟ್ರೇ ಪ್ರಿಫರ್ ಮಾಡ್ತಾರೆ ಆ್ಯಕ್ಚುಲಿ ಪಪಾಯ ತಿನ್ನಿ ಅಂತ ಹೇಳಿ. ಆ್ಯಂಡ್ ಡಯಟ್ ಮಾಡಿದ್ರು ಅಷ್ಟೇ ಪಪಾಯನ ಏನಂತಾರೆ, ಅದರ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಬಿಕಾಸ್ ಅದರಲ್ಲಿ ಲೋ ಕ್ಯಾಲರೀಸ್ ಇದೆ. ಆ್ಯಂಡ್ ಶುಗರ್ ಕಂಟೆಂಟು ಸ್ವಲ್ಪ ಜಾಸ್ತಿ ಕಡಿಮೆ ಇದೆ ಅದರಲ್ಲಿ ಅಂತ. ಸೊ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುವಂಥ ಫ್ರೂಟ್ಸು. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ವಾಟರ್ ಮಿಲನ್. ಸೊ ಇದು ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಯೂಶಲಿ ಡಯಟ್ ಮಾಡೋರಿಗೆ ಇದೆಲ್ಲ ಫ್ರೂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಅವರೆಲ್ಲ ಇದು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಸ್ವೀಟ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇದೆ. ಸೊ ಇದನ್ನು ಕೂಡ ನೀವು ಆರಾಮಾಗಿ ಇದನ್ನು ಸೇವನೆ ಮಾಡ್ಬೋದು. ಸೊ ಏನೆಲ್ಲ ನಾನು ಫ್ರೂಟ್ಸ್ ಎಲ್ಲ ಹೇಳಿದ್ದೀನಿ, ಇದರೆಲ್ಲ ಶುಗರ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಇದನ್ನೆಲ್ಲ ಸೊ ಆರಾಮಾಗಿ ನಾವು ಇದನ್ನು ತೊಗೋಬೋದು. ಓಕೆನಾ. ಸೊ ನಂಗಷ್ಟು ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.